ಹಾಗೆ ಮತ್ತೊಂದು ಕಡೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ವಶಕ್ಕೆ ಪಡೆದ ಸಂದರ್ಭದ ದೃಶ್ಯವನ್ನ ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಗ್ರೌಂಡ್ ನಲ್ಲಿ ನಿಂತು ಅಲ್ಲಿ ನಡೀತಿರುವ ಪ್ರತಿಯೊಂದು ಘಟನೆಯನ್ನ ಕೂಡ ನಿಮ್ಮವರೆಗೂ ತಲುಪಿಸ್ತಾ ಇರುವ ಏಕೈಕ ಚಾನಲ್ ರಿಪಬ್ಲಿಕ್ ಕನ್ನಡ. ಚುನಾವಣೆ ಹೊತ್ತಲ್ಲೇ ಚಾಲೀಸಾ ದಂಗಲ್, ಕಾರ್ಯಕರ್ತರು ಖಾಲಿಯಾಗಿರ್ತಕ್ಕಂಥದ್ದು. ಆದರೆ ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಪೊಲೀಸರಿಂದ ಏರಿಯಾದಲ್ಲಿ ರೂಟ್ ಮಾರ್ಚ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅಲ್ಸೂರ್ ಗೇಟ್ ಉಪವಿಭಾಗದ ACP ಶಿವಾನಂದ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕರಲ್ಲಿ ಯಾವುದೇ ರೀತಿಯ ಶಾಂತಿ ಕದಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಪೊಲೀಸರು ರೂಟ್ ಮಾರ್ಚ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಇಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಸಾಕಷ್ಟು ಹಿಂದೂಪರ ಕಾರ್ಯಕರ್ತರು ಏನು ಒಂದು ಆರೋಪವನ್ನು ಮಾಡ್ತಾ ಇದ್ರು, ಇಲ್ಲಿ ಸಾಕಷ್ಟು ದೌರ್ಜನ್ಯಗಳಾಗ್ತಾ ಇದ್ದಾವೆ, ಪೊಲೀಸ್ ಇಲಾಖೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅಂತೇಳಿ. ಆದರೆ ಸಂಸದ ತೇಜಸ್ವಿ ಸೂರ್ಯ ಬಂದು ಇಲ್ಲಿಯ ಪ್ರತಿಭಟನಾಕಾರರಿಗೆ ಈಗಾಗಲೇ ಪ್ರಕರಣದಲ್ಲಿ 5 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಇನ್ನೂ ಒಬ್ಬ ಆರೋಪಿಯನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ, ಅವರನ್ನು ಸಹ ಬಂಧನ ಮಾಡಲಾಗುತ್ತೆ. ಇಲ್ಲಿಗೆ ನಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಿ ಶಾಂತಿಯುತವಾಗಿ ಹೋಗೋಣ, ನಾವೇನು ನಿನ್ನೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ವಿ, ಈ ಒಂದು ಪ್ರಕರಣದಲ್ಲಿ ನ್ಯಾಯ ಸಿಗೋವರೆಗೂ ನಮ್ಮ ಆಕ್ರೋಶ, ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ ಅಂತಂತೇಳಿ ಅದು ಬಹುತೇಕ ಸಿಕ್ಕಿದೆ. ಹೀಗಾಗಿ ನಾವು ಇಲ್ಲಿಂದ ಹೋಗೋಣ ಅನ್ನೊಂದು ಕರೆ ಕೊಟ್ಟರು. ಅದಾದ ಬಳಿಕ ಸಾಕಷ್ಟು ಜನ ಏನು ಇನ್ನೂ ಕೆಲವರು ಆರೋಪಿಗಳಿದ್ದಾರೆ, ಇನ್ನೂ ಕೆಲವರು ಇದಕ್ಕೆ ಕಾರಣರಿದ್ದಾರೆ, ಅವರನ್ನು ಬಂಧಿಸಬೇಕು ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಆದರೆ ಅದರಾದ ಬಳಿಕ ನಿಧಾನಕ್ಕೆ ಒಂದು ಕಡೆ ಸಂಸದ ತೇಜಸ್ವಿ ಸೂರ್ಯ ಹಾಗೆಯೇ ಪೊಲೀಸರ ಒಂದು ಸೂಚನೆಗೆ ಬೆಲೆ ಕೊಟ್ಟು ಇಲ್ಲಿಂದ ಪ್ರತಿಭಟನಾಕಾರರು ತೆರಳಿರ್ತಕ್ಕಂಥದ್ದು. ಬಹುತೇಕ ಏನು ಇವತ್ತಿನ ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಅಂಗಡಿಗಳು ಈ ಒಂದು ಭಾಗದಲ್ಲಿರ್ತಕ್ಕಂಥ ಅಂಗಡಿಗಳು ಯಾರೂ ಇವತ್ತು ಕಾರ್ಯನಿರ್ವಹಿಸದೆ ಪ್ರತಿಯೊಬ್ಬರು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಸದ್ಯಕ್ಕೆ ಇನ್ನು ಮೇಲೆ ಏನೀಗ ಬಹುತೇಕ ಪ್ರತಿಭಟನೆ ಅಂತ್ಯ ಆಗಿದೆ. ಬಹುತೇಕ ಕಾರ್ಯಕರ್ತರು ಮನೆಗಳಿಗೆ ತೆರಳಿದ್ದಾರೆ. ಇನ್ಮೇಲೆ ಇಲ್ಲಿ ಪ್ರತಿಭಟನೆ ಆರಂಭ ಇದು ಏನು ಅಂಗಡಿಗಳು ಓಪನ್ ಆಗುವ ಸಾಧ್ಯತೆಗಳಿರ್ತಕ್ಕಂಥದ್ದು. ನಿಧಾನಕ್ಕೆ ಅಂಗಡಿಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿಕ್ಕೆ ಇದಾಗುವಂಥದ್ದು. ಈ ವೇಳೆಯಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದರು. ಜೊತೆಗೆ ಚುನಾವಣಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಏನು ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ, ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇದೆ, ಇಲ್ಲಿಯ ಪೊಲೀಸರು ಯಾವ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಯಾವ ರಾಜಕೀಯ ಪಕ್ಷದ ನಾಯಕರುಗಳು ಬಂದು ಇಲ್ಲಿ ಏನನ್ನು ಮಾಡಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ದು. ಒಟ್ಟಾರೆಯಾಗಿ ಏನು 2 ದಿನಗಳಿಂದ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಹನುಮಾನ್ ಚಾಲೀಸಾ, ಅದು ಈಗ ಒಂದು ಹಂತಕ್ಕೆ ಮುಕ್ತಾಯಕ್ಕೆ ಒಂದು ಕಡೆ ಪೊಲೀಸ್ ಠಾಣೆಯಿಂದ 5 ಆರೋಪಿಗಳು ಬಂಧನ ಆಗಿದೆ. ಇಲ್ಲಿ ಪ್ರತಿಭಟನೆಯು ಬಹುತೇಕ ಮುಕ್ತಾಯ ಆಗಿದ್ದು ಪೊಲೀಸರು ಇಲ್ಲಿ ಬಿಗಿಪಹರೆ ಪೊಲೀಸ್ ಬಂದೋಬಸ್ತನ್ನು ಮುಂದುವರಿಸಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಯಾವ ಪರಿಯಲ್ಲಿ ಪೊಲೀಸರು ನಿಯೋಜನೆ ಆಗಿದ್ದಾರೆ ಅಂತಂತೇಳಿ ಹೀಗೆ ಒಟ್ಟಾರೆಯಾಗಿ ಏನು ಈ 2 ದಿನ ನಿನ್ನೆಯಿಂದ ಇಲ್ಲಿ ಹನುಮಾನ ಚಾಲೀಸ ವಿಚಾರವಾಗಿದ್ದಂಥ ವಿವಾದಕ್ಕೆ ಸಂಬಂಧಿಸಿದಂತೆ ಈಗ ಪರಿಸ್ಥಿತಿ ತಿಳಿಗೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ BF ಸದರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು.